ಶುಭವಾಗುತ್ತಾ ಇದೆ. ಶುಭವಾಗಲಿ. ಜನಕ ಕಸ್ತಂಬಿಯ ಸೊರೆಯಾಗಿ ನೇರವಾಗಿ ಸಭಾಸ್ಥಾನವನ್ನು ಪ್ರವೇಶ ಮಾಡಿದವಾಗ ಎಲ್ಲರೂ ಜಯಘೋಷವನ್ನು ಮಾಡುತ್ತಾ ಇದ್ದಂತಹ ಸಮಯಕ್ಕೆ ಯಾರಾದರೂ ಕಷ್ಟವನ್ನು ತೋಡಿಕೊಳ್ಳಬೇಕೆಂದ್ರೆ ಈ ಕಡೆ ಬನ್ನಿ ಎಂಬುದಾಗಿ ನಿಮ್ಮ ಅಜ್ಜಿಯಾದ ತಕ್ಷಣ ಓಡಾಡಿಕೊಂಡು ಬಂದವರು ವನಪಾಲಕರು. ಹೌದು, ಅವರದಾದಂತಹ ಕಷ್ಟವನ್ನು ನಿಮ್ಮಲ್ಲಿ ತೋಡಿಕೊಂಡವರಿದ್ದಾರೆ. ಕ್ರೂರ ಮೃಗಗಳಿಂದ ಅನ್ಯಾಯವಾಗುತ್ತಾ ಇದೆ. ಅಂತಹ ಮೃಗಗಳನ್ನು ತಡೆದುಕೊಡಬೇಕು ಎಂಬ ಹಾಗೆ ಅವರಿಗೆ ಅಭಯವನ್ನಿತ್ತು. ನಾನೇ ಮೃಗಗಳಕ್ಕಾಗಿ ಮೃಗಬೇಟೆಗೆ ಬರುತ್ತೇನೆ ಎಂಬಾಗಿ ಅಭಯವನ್ನಿತ್ತಂತಹ ಸಮಯವನ್ನು ಆಲಿಸಿದಂತಹ ನಾವು ಓಡಾಡಿಕೊಂಡು ಬಂದವರಿದ್ದೇವೆ. ಜನಕ ಬಾಲ್ಯದಲ್ಲಿ ಬೇಕಾದಂತಹ ವಿದ್ಯೆಯನ್ನು ಕೊಡಿಸಿದವರು ನೀವು. ವಿದ್ಯಾವಾನಂದಕರಾದಂತಹ ನಾವುಗಳು ಅರಮನೆಯನ್ನು ಸೇರಿದಷ್ಟು ಸಮಯವಾಗಿದೆ. ಈ ಸಮಯದಲ್ಲಿ ಮೃಗಬೇಟೆಗೆ ಕಾಡಿಗೆ ನಮ್ಮನ್ನು ಕಳಿಸಿಕೊಟ್ಟದ್ದೇ ಆಹುದು ಎಂದಾದ್ರೆ ದುಷ್ಟ ಮೃಗಗಳನ್ನು ಇವರಿಗೆಲ್ಲ ಕ್ಷೇಮವನ್ನು ನಾವು ತಂದು ಒದಗಿಸಬೇಕು. ಪಾಲಕರಿಗೆ ಬಂದಂತಹ ಕಷ್ಟವನ್ನು ಹೋಗಲಾಡಿಸುವುದಕ್ಕೆ ಬೇಕಾಗಿ ತಾವೇ ಈ ಹೊತ್ತಿಗೆ ಬೇಟೆಗಾಗಿ ಹೊರಟು ನಿಂತವರಿದ್ದೀರ. ಅಪ್ಪಯ್ಯ, ನಿಮ್ಮ ಹೆಗಲ ಎತ್ತರಕ್ಕೆ ಬೆಳೆದು ನಿಂತವರು ಈ ಮಕ್ಕಳು ನಾವಿದ್ದೇವೆ. ನಾವು ಕಲಿತಂತಹ ವಿದ್ಯೆಗಳು ಇಷ್ಟರ ತನಕ ಪ್ರದರ್ಶನ ಮಾಡುವುದಕ್ಕೆ ಒಂದು ವೇದಿಕೆ ಎಂಬುದಾಗಿ ನಮ್ಮ ಪಾಲಿಗೆ ದೊರಕಲಿಲ್ಲ. ಹಾಗಿರುವಾಗ ಸಂದರ್ಭ ನಮ್ಮ ಪಾಲಿಗೆ ಅಪ್ಪನೇನು ಕೊಡಿ, ಬೇಟೆಗಾಗಿ ನಾವು ಹೋಗ್ತೇವೆ. ನುಡಿಯನ್ನು ಕೇಳಿದಾಗ ವನಪಾಲಕರಿಗೂ ಹರ್ಷವಾಗಿದೆ. ಅವನಿಗೆ ಗೊತ್ತಾಗಿದೆ. ನೀವೆಲ್ಲ ಎದೆ ಎತ್ತರಕ್ಕೆ ಬೆಳೆದದ್ದು ಅಂತ ಹೇಳಿದ್ರು, ಅವ ಹೇಳಿದ್ದು ಪುಟ್ಟ ಬಾಲರು ಅಂತ. ತಂದೆ ತಾಯಿಗೆ ಹಾಗೆ ಅಲ್ವಾ? ಅದಕ್ಕೆ ಅದರ ಅರ್ಥ ಏನು? ನೀವು ಪ್ರಬುದ್ಧರಾಗಲಿಲ್ಲ ಎಂಬುದಾಗಿ. ಆದ್ದರಿಂದ ನೀವು ಬಂದರೆ ಸಾಕಾಗುವುದಿಲ್ಲ ಎನ್ನುವಂತ ಒಂದು ಸೂಚನೆಯೂ ಹೌದು. ಹಾಗಾದ್ರೆ ಜೊತೆಲಿ ನಾನು ಬೇಕು ಎನ್ನುವುದೇ ಅದರ ಅರ್ಥ ತಾನೆ. ಒಳ್ಳೆಯದೇ. ತಂದೆಯ ಜೊತೆಯಲ್ಲಿ ಮೃಗ ಬೇಟೆ ಆಡುವುದರಿಂದ ಆದ್ರೆ ಅದಕ್ಕಿಂತಹ ದೊಡ್ಡ ಸಂತೋಷ ಭಾಗ್ಯ ಇನ್ನೊಂದು. ಮತ್ತೆ ಹಿರಿಯರ ಮಾರ್ಗದರ್ಶನ ಬೇಕು. ಈ ವೇಳೆಗೆ ಉಪವನವನ್ನು ನೋಡದೆ ಕೆಲವು ಸಮಯವಾಯಿತು. ಹಾಗೆ ಸಮಸ್ಯೆ ಆಯ್ತು. ಇವ ಒಂದು ಮಾತು ಹೇಳಿದ, ಕಾಡಿನಲ್ಲಿ ಬದುಕುವಾಗ ಉಪವನದ ಹೊಣೆಯನ್ನು ನಮಗೆ ಕೊಟ್ಟಿದ್ದೀರಿ ಎಂಬುದಾಗಿ. ಅವನಿಗೆ ಕೊಟ್ಟ ಮೇಲೆ ನಾನು ಆ ಕಡೆಗೆ ಹೆಚ್ಚು ಹೋದದ್ದಿಲ್ಲ, ಅದನ್ನು ನೋಡಿದ್ದೂ ಇಲ್ಲ. ಹಾಗಂತಲೇ ಹೋದದ್ದೇ ಇಲ್ಲ ಅಂತ ಅಲ್ಲ, ಅವನಿಗೆ ವಾರ್ಷಿಕವಾಗಿ ಎಷ್ಟು ಕೊಡಬೇಕು ಅಷ್ಟನ್ನು ತಲುಪಿಸುತ್ತೆ ಮಾತ್ರ. ಅಲ್ಲಿ ಕೆಲಸ ಏನಾಗಿದೆ ಎಂಬುದನ್ನು ನಾನಾಗಿ ನೋಡಿದ್ದೇನೆ. ಕೆಲಸದ ಸಮಸ್ಯೆ ಆಗಿಲ್ಲ, ಈಗ ಸಮಸ್ಯೆ ಆದ್ದೇ ಈ ಮೃಗಗಳ ಬೇರೆ ಉಪದ್ರವೇ ಇಲ್ಲ. ಹೌದಾ ಅಲ್ವಾ? ಸಣ್ಣ ಕೆಡಿ ಹಾಗಲ್ಲ, ನಿನ್ನ ಮೇಲೆ ವಿಶ್ವಾಸ ಉಂಟು. ಆ ಕಾರಣದಿಂದಲೇ ನಾನು ಆ ಕಡೆಗೆ ಗಮನ ಕೊಡಲಿಲ್ಲ. ಈ ವೇಳೆಗೆ
ಮನಸ್ಸಿಗೆ ಬಂದಂತ ಒಂದು ಬೇಸರವು ನಿವಾರಿಸಲ್ಪಟ್ಟ ಹಾಗಾಗಿ ಅದರೊಂದಿಗೆ ಅಲ್ಲಿರುವಂತಹ ಪರಿಸರವನ್ನು ನೋಡಿ ಏನು ವ್ಯವಸ್ಥೆ ಆಗಬೇಕು ಅಭಿವೃದ್ಧಿ ಅಂತ ನಾವು ಮುಂದೆ ಹೋಗುವಾಗ ಅಲ್ಲಿ ಏನೆಲ್ಲ ಬೇಕು ಎಂಬುದನ್ನು ನೋಡಿದ ಹಾಗೂ ಆಗ್ತದೆ. ಅದು ಹಿಂದಿನದಿದ್ರೆ ಸಾಕಾಗುದಿಲ್ಲ. ಮೊದಲಿಗೆಲ್ಲ ಡಾಮರ್ ಇತ್ತು, ಈಗ ಹಾಗಲ್ವ ಅದು? ನಿಮ್ಮ ಅಪ್ಪನ ಈಗ ಡಾಮರ್ ಇಲ್ಲ, ಎದ್ದು ಹೋಗಿದೆ. ಹಾಗಲ್ಲ, ಕ್ಷಾಮದ ಬಗ್ಗೆ ಸದ್ಯಕ್ಕೆ ಏನೂ ಸಮಸ್ಯೆ ಇಲ್ಲ ಅಂತ. ಇದು ಕ್ಷಾಮದ ಬಗ್ಗೆ ಅಲ್ಲ, ಅದಲ್ಲ, ಬೇರೆ ವ್ಯವಸ್ಥೆ ಏನಾಗಬೇಕು ಅದರ ಬಗ್ಗೆ, ಅಂದ್ರೆ ನಿಮ್ಮ ವಸತಿಯ ಬಗ್ಗೆ. ಅದು ಹಳೆಯ ಕ್ರಮದಲ್ಲಿದ್ರೆ ಅಲ್ಲ, ಅದು ಯಾವತ್ತಾದ್ರೂ ಈಗಿನ ಕ್ರಮ. ನಾನು ಯೋಚನೆ ಮಾಡಿ ಈ ಸಲ ಇದು ಬೇಡ, ನೀವು ಬೇರೆ ಬೇಕು ಅಂತ ಯೋಚನೆ ಮಾಡಿ. ಯಾವುದು? ಅದು ವಸತಿ ಅಲ್ವಾ, ವಸನ. ಯಾವನು ಇವ? ಅದು ಹೇಳಿ ಪ್ರಯೋಜನ ಇಲ್ಲ. ಅದು ಬಹಳ ಹಿಂದೆ ಏನು ಮಾಡುದು, ನಿಮ್ಮ- ನಾವು ನಿರಕ್ಷರ ಕುಕ್ಷಿ. ಅಷ್ಟೇ. ನಮಗೆ ಗೊತ್ತಿಲ್ಲಲ್ಲ, ಆಯ್ತಾಯ್ತು, ನಮಗೆ ಬರ ಇಲ್ಲ. ಬರ ಇಲ್ವಾ? ಬರ ಅದೇ ಅದಿಲ್ಲ. ಇವರಿಗೆಲ್ಲ ವಿದ್ಯೆ ಉಂಟು. ಈ ವಿದ್ಯೆ ಎನ್ನುವುದು ಒಂದು ಹರಿತವಾದ ಕತ್ತಿ ಹಾಗೆ. ಯಾಕೆಂದರೆ ಹರಿತವಾದ ಕತ್ತಿ ನಮ್ಮ ರಕ್ಷಣೆಗಾಗಿ ನಾವು ಇಟ್ಟುಕೊಳ್ಳುತ್ತೇವೆ. ಉಪಯೋಗಿಸುವ ಹಾಗೆ ಉಪಯೋಗಿಸಿದ್ರೆ ನಮಗೆ ಸಮಸ್ಯೆ ಆಗುತ್ತದೆ, ಸಾಹಿತ್ಯ ಸಾಹಿತ್ಯ ರಕ್ಷಣೆ ಸಿಗ್ತದೆ. ಆದರೆ ಉಪಯೋಗಿಸುವುದಕ್ಕೆ ಬಾರದೆ ನಾವು ಒಟ್ಟು ಪ್ರಯೋಗ ಮಾಡಿದ್ರೆ ವಿರೋಧಿಗಳಿಗೆ ಮಾತ್ರ ಘಾತವನ್ನು ಅಥವಾ ಘಾಸಿಯನ್ನುಂಟು ಮಾಡುವುದಲ್ಲ, ಹಿಡಿದವನಿಗೂ ಕೂಡ ಘಾಸಿಯನ್ನುಂಟು ಮಾಡ್ತಾರೆ. ಆ ಕಾರಣದಿಂದ ವಿದ್ಯೆಯನ್ನು ಕತ್ತಿಗೆ ಹೋಲಿಸಿದ್ದಾರೆ. ಯಾಕೆ ವಿದ್ಯೆಯನ್ನು ಹೋಲಿಸಿದ್ದಾರೆ ಎಂಬುದಾಗಿ ಯೋಚಿಸಿದ್ರೆ, ವಿದ್ಯೆ ಎನ್ನುವುದು ಸದುಪಯೋಗವಾಗಬೇಕು. ಅದೇ ವಿದ್ಯೆಯನ್ನು ದುರುಪಯೋಗ ಪಡಿಸಿದ್ರೆ ಲೋಕಮಾರಕವಾಗ್ತದೆ. ಲೋಕಕ್ಕೆ ಪೂರಕವಾಗಬೇಕಿದ್ರೆ ಸದ್ವಿನಿಯೋಗ ಎನ್ನುವುದಾಗಬೇಕು. ನಾವು ಕೇಳ್ತಿದ್ದೇವೆ ಕೆಲವೊಂದು ಸಲ ಕೈಗಟ್ಟ ಬಂದಿದ್ದೇವೆ ಹಾ, ಹೇಳು. ವಿದ್ಯಾವಂತರಿಂದಲೇ ಬಹಳ ಸಮಸ್ಯೆ ಬರ್ತದೆ. ಅದಕ್ಕೆ ಹೇಳಿದ್ದು ನಾನು, ವಿದ್ಯೆಯನ್ನು ಸದುಪಯೋಗ ಪಡಿಸಬೇಕು ಎಂಬುದಾಗಿ. ಅದಕ್ಕಾಗಿ ರಾಜಕುಮಾರರಲ್ಲಿ ವಿದ್ಯೆ ಉಂಟು. ಎಷ್ಟಿದೆ, ಹೇಗಿದೆ, ಹೇಗೆ ಪ್ರಯೋಗವಾಗ್ತದೆ ಎಂಬ ಇತ್ಯಾದಿಗಳನ್ನು ನೋಡಿದ ಹಾಗೂ ಆಗ್ತದೆ. ಒಟ್ಟು ಪರೀಕ್ಷೆಯ ದೃಷ್ಟಿ ನಮ್ಮಲ್ಲಿರುವುದು. ಆ ಕಾರಣಕ್ಕೆ ಬೇಕಾಗಿ ಬೇಟೆಗಾಗಿ ಆಯುಧ, ಆಮೇಲೆ ಬಲೆ, ಆಮೇಲೆ ನಾಯಿ ತಿಂಡಿಗಳು. ನಾಯಿ ಪುಣ್ಯ ಅಲ್ಲವಾ? ಅದೆರಡು ಒಂದೇ. ನಾಯಿ ಅಂತ ಹೇಳಿದ್ರು ಕುನ್ನಿಯೇ, ಕುನ್ನಿ ಅಂತ ಹೇಳಿದ್ರು ನಾಯಿ. ಅದೇ ಅದೇ ಅದೇ. ನಾನು ಉದ್ದ ಆಗ್ಲಿಕ್ಕೆ ಸಾಕು. ಬೇಡ, ಉದ್ದ ಮಾಡಬೇಡ. ಯುದ್ಧ ಮಾಡ್ಲಿಕ್ಕೆ ಹೋಗಿ ಮತ್ತೆ ಏನಕ್ಕೆ ಕಾಣೆ ಆಗ್ತದೆ? ಈಗ ನಾಯಿ ಬೇಕಾ ಬೇಡವಾ? ಬೇಕು. ಈ ನಾಯಿ ತಾಯಿಗೆ ಬೇಡ ಬೇಡ ನಾಯಿ. ನಾಯಿ ಇಲ್ಲ, ಅವನಿಗೆ ಗೊತ್ತಿಲ್ಲ. ನಾಯಿ ಇಲ್ಲ. ನಾಯಿ ಇಲ್ವಾ? ಅದು ಮೊನ್ನೆ ಕುಡಿಕೊಂಡು ಹೋಗಿದೆ. ನಾಯಿ ಬೇಡ? ಈಗ ಈಗ ಇವ ಇದ್ದಾನೆ. ಯಾಕೆ? ಯಾವ ಯಾವ ಬದಲಿನಲ್ಲಿ ಯಾವ ಯಾವ ಪ್ರಾಣಿ ಅಂತ ಇವರಿಗೆ ಗೊತ್ತಾಗ್ತದೆ. ಗೊತ್ತಾಯ್ತು. ವಾಸನಾ ಬಲ ಉಂಟು. ಹೌದಾ? ಅಗ್ರಾಣಿಸು ಶಕ್ತಿ ಒಳ್ಳೇದು. ಎಲ್ಲಿ ಹೋಗಿ ಇವರು ಮುಸುದಲ್ಲಿ ಬಿಡುದಿಲ್ಲ. ಅದೇ ಅಗ್ರಾಣಿಸು. ಸರಿ, ನಮಗೆ ಬೇಕಾಗಿರುವುದು ಅದೇ. ಹಾಗಾಗಿ ಪರಿಚಿತರಾಗಿರುವಂತಹ ನೀವು ಮುಂದೆ ಹಿಂಬಾಲಿಸುವುದಕ್ಕೆ ನಾವಿದ್ದೇವೆ. ಬನ್ನಿ.